ಸೊ ನೀವು ನೋಡ್ತಾ ಇರ್ಬೋದು ಯಾವ ತರ ಇಲ್ಲಿ ಎರೆಹುಳ ತಯಾರಾಗ್ಬಿಟ್ಟವ್ರಿ. ಇದು ಟೋಟಲ್ 2 ತಿಂಗಳದ ಐತಲ್ರಿ ಇದು? 2 ತಿಂಗಳ ಇದ್ರ ಈಗ ಹುಳ ಬಿಡ್ತೀವಿ ಇದಕ್ಕೆ. ಎಷ್ಟು ಲೀಟರ್ ಕೊಡ್ತಾವ್ರಿ ಹಾಲು ನೀವು? 12-14 ಲೀಟರ್ ತನಕ ಕೊಡ್ರಿ ಪರ್ ಡೇ. ಏನೇನದಾರ ತಪ್ಪಲ್ ಇದ್ರೊಳಗ? ಇದ್ರಾಗ ಗೊಂಜಾಳ ಐತ್ರಿ, ಜೋಳ ಐತ್ರಿ, ಮತ್ತ ನೇಪಿಯರ್ 4G ನೇಪಿಯರ್ ಐತ್ರಿ, ಮತ್ ಕಡ್ಲಿ ಐತ್ರಿ, ಕಣಕಿ ಜೋಳ ಕಣಕಿ ಅದು ಮತ್ತ ಗೋಧಿ ಮ್ಯಾಗಿಂದ ಹೊಟ್ರಿ. ಆಕ್ಚುಲಿ ಡಿಪ್ಲೊಮಾ ಮೆಕ್ಯಾನಿಕಲ್. ಎಲ್ಲರೂ ಇಂಜಿನಿಯರ್ಸ್ ಆಗಿದಂತಾರ ಈ ತರ ಫೀಲ್ಡ್ ಹೋಗಿ ಇಳಿತಾರೆ. ಮತ್ತ ನಮ್ದ ಹಳೆ ಕಸ್ಟಮರ್ಸ್ ಅಂದ್ರೆ ಕಂಟಿನ್ಯೂ ಹೋಮ್ ಬಿಸ್ನೆಸ್ ಇತ್ರಿ. ಅದು ನಮ್ ಡ್ಯಾಡಿನ ವರ್ಕ್ ಮಾಡ್ತಿದ್ರ ಈ ಕಾಲದಾಗ. ನಮಸ್ಕಾರ ರೀ, ಎಲ್ಲ ನಮ್ಮ ಬೆಂಕಿ ಒಂದಿಗೆ ನೀವೆಲ್ಲರೂ ಕೂಡ ಬೆಂಕಿ ಇದಿರುತ್ತೆ. ನಾನು ಕುಂದಿರ್ತೀರಿ ಬೆಂಕಿ ರಗ್ಬೇಕ್ರಿ. ಮತ್ತೊಂದು ಹೊಸ ವಿಡಿಯೋ ನೀವೆಲ್ಲರಿಗೆ ಸುಸ್ವಾಗತ. ಮತ್ತೊಂದು ಹೊಸ ಒಂದು ಚಾಲೆಂಜ್ ತಂದಿಲ್ಲ ನಾನು, ಆದ್ರೂ ಒಂದು ರೈತರಿಗೋಸ್ಕರ ಒಂದು ಇನ್ಫಾರ್ಮೇಟಿವ್ ವಿಡಿಯೋಸ್ ಇವತ್ತು ತಗೊಂಡ್ಬಂದ್ಬಿಟ್ಟೇನ್ರಿ. ಅದು ಯಾವ್ದಪ್ಪ ಅಂದ್ರ ನಾನು ಶುರು ಮಾಡಕತ್ತೇನ್ರಿ ಒಂದು ಅಗ್ರಿಕಲ್ಚರ್ ರಿಲೇಟೆಡ್. ರೈತರ ಫಾರ್ಮಿಂಗ್ ಜೊತೆ ಹೊಸ ಹೊಸ ಉದ್ಯೋಗನ ಮಾಡ್ತಿರ್ತಾರ. ಅಂದ್ರೆ ಡೈರಿ ಫಾರ್ಮಿಂಗ್ ಆಗ್ಲಿ, ಈ ಎರೆಹುಳ ಗೊಬ್ಬರ ಆಗ್ಲಿ, ಈ ತರ ಒಂದು ಕೆಲಸಗಳು ಉದ್ಯೋಗಗಳನ್ನ ಮಾಡ್ತಿರ್ತಾರ. ಅದೇ ಒಂದು ಉದ್ಯೋಗನ ನಾನು ತೋರ್ಸಾಕ ಬಂದ್ಬಿಟ್ಟಿನ್ರಿ ಒಂದು ಲೊಕೇಶನ್ಕ. ಅದು ಯಾವ್ದೈತಿ, ಎಲ್ಲೈತಿ, ಹೆಂಗೈತಿ, ಏನೇನ್ ಐತಿ, ಯಾವ ತರ ಆಕಳುಗಳದಾವ, ಯಾವ ತರ ಎಮ್ಗಳದಾವ್, ಇದು ಎಲ್ಲ ನಿಮಗ್ ತೋರ್ಸೋದ್ರಿ. ಸೊ ಲೇಟ್ ಮಾಡ್ಲಾರ ಹೋಗೋಣ ನಡ್ರಿಪ್ಪ. ನಮಸ್ಕಾರ. ನಮಸ್ಕಾರ. ನಿಮ್ ಹೆಸರು ರೀ? ಅಭಿಷೇಕ್ ಪಾಟೀಲ್ ರೀ. ನಿಮ್ ಲೊಕೇಶನ್ ರೀ ಇದು? ಲೊಕೇಶನ್ ಸೈಯದ್ ನಗರ್ ವಿದ್ಯಾನಗರ್ ಬಾಕ್ಸೈಟ್ ರೋಡ್ ಐತಿ. ಹೌದೇನ್ರಿ? ಏನೇನ್ ಎಲ್ಲಾ ನೀವು ತರ ತಯಾರು ಮಾಡ್ತೀರಿ ಇಲ್ಲಿ ಎಲ್ಲ? ನಮ್ದು ಡೈರಿ ಫಾರ್ಮ್ ಐತ್ರಿ. 35 ಎಮ್ಗಳು ಅದಾವ, ಮತ್ತ 10 ಕರುಗಳು ಅದಾವ್ರಿ, 2 ಆಕಳುಗಳು ಅದಾವ. ಆಮೇಲೆ ನಾವ್ ಎರೆಹುಳ ಗೊಬ್ಬರ ಮಾಡ್ತೀವಿ. ಎರೆಹುಳ ಗೊಬ್ಬರ ಇದು ಎಷ್ಟು ವರ್ಷ ಆತ್ರ ಮಾಡಕತ್ರಿ ನೀವು? ನಾವು ಎರೆಹುಳ ಗೊಬ್ಬರ 11 ವರ್ಷ ಆತ್ರಿ ಮಾಡತ್ತೀವಿ ಈಗ. ಡೈರಿ ಫಾರ್ಮಿಂಗ್ ಮನ್ಯಾಗಿಂದ ಚಲೋ ಐತ್ರಿ. ಮೊದ್ಲಿಂದ ಒಂದ್ 25 ವರ್ಷ ಆದ್ರಿ ಡೈರಿ ಫಾರ್ಮಿಂಗ್ ಐತ್ರಿ. ಸೊ ಬರ್ರಿ, ಎರೆಹುಳ ಗೊಬ್ಬರ ಯಾವ ರೀತಿ ತಯಾರು ಮಾಡಕತ್ತಾರ ಇಲ್ಲಿ, ಯಾವ ರೀತಿ ಎಲ್ಲಾ ಐತಿ ನಿಮಗ್ ತೋರಿಸ್ತಿವತ್ತೆ. ಇದೇನ್ ಎರೆಹುಳ ಗೊಬ್ಬರ ಏನ್ರಿ? ಇದು ಎರೆಹುಳ ಗೊಬ್ಬರ ರೀ. ಹಾ ರೀ. ಇದು ಹೆಂಗ್ ತಯಾರು ಮಾಡ್ತೀರಿ? ಇಲ್ಲೇ ಕೌಡಂಗ್ ಫ್ರೆಶ್ ಒಂದ್ 15 ದಿವಸ ಕೌಡಂಗ್ ನಾವು ಇದು ಒಳಗ್ ಬೆಡ್ದಾಗ ಹಾಕ್ತೇವ್ರಿ. ಆಮೇಲೆ ನೀರ್ ಹೊಡೆದು 4-5 ದಿವಸ ನೀರ್ ಹೊಡಿತೀವಿ. ಆಮೇಲೆ ಇದ್ರಾಗ ಹುಳ ಬಿಡ್ತೀವಿ. ಹುಳ ಬಿಡ್ಮೇಲೆ ಕವರಿಂಗ್ ಇದು ಮಾಡ್ತೀವಿ. ಅಂದ್ರೆ ಪಕ್ಷಿಗಳು ಅವ್ರಿಗೆ ಕ್ಲೈಮೇಟ್ ಟೆಂಪರೇಚರ್ ಮೇಂಟೈನ್ ಮಾಡಕ್. ಟೋಟಲ್ ಹ್ಯಾಂಡ್ ಏನ್ರಿ ಇದು? ಎಮ್ಮೆ ಹೆಂಡಿ ರೀ? ಎಮ್ಮೆ ಹೆಂಡಿ ತಿಪ್ಪಿ ಗೊಬ್ಬರ ಐತ್ರಿ ಅಲ್ಲಿ. ಇದು ತಿಪ್ಪಿ ಗೊಬ್ಬರ ಅಲ್ರಿ? ಇದು ಸಗಣಿ. ಆಮೇಲೆ ಒಂದ್ 15 ದಿವಸ ಕೋದ್ಮೇಲೆ ಸ್ವಲ್ಪ ಡಿಕಂಪೋಸ್ ಆದ್ಮೇಲೆ ನಾವು ಒಳಗ್ ಶಿಫ್ಟ್ ಮಾಡ್ತೀವಿ. ಅದ್ರೊಳಗೆ ಶಿಫ್ಟ್ ಮಾಡ್ಕೊಂಡು ಅದಕ್ಕೆ ನೀರ್ ಹೊಡ್ಕೊಂತ ಇಡ್ತೀವಿ, ಹುಳ ಬಿಡ್ತೀವಿ. ಎಷ್ಟು ತಿಂಗಳ ಹತ್ತತ್ರಿ ಇದು? ಇದು 2 ತಿಂಗಳ ಬೇಕ್ರಿ ಎರೆಹುಳ ಗೊಬ್ಬರ ತಯಾರು. ಅಂದ್ರೆ ಫಸ್ಟ್ ಬಾಟಮ್ ತಗ 2 ತಿಂಗಳ ಬೇಕ್ರಿ ಇದಕ್ಕೆ ರೆಡಿ ಆಗಾಕೆ. ಸೊ ನೀವು ನೋಡ್ತಾ ಇರ್ಬೋದು ಯಾವ ತರ ಇಲ್ಲಿ ಎರೆಹುಳ ತಯಾರಾಗ್ಬಿಟ್ಟವ್ರಿ. ಇದು ಟೋಟಲ್ 2 ತಿಂಗಳದ ಐತಲ್ರಿ ಇದು? 2 ತಿಂಗಳ ಇದ್ರ ಈಗ ಹುಳ ಬಿಡ್ತೀವಿ ಇದಕ್ಕೆ. ಈಗ ಮೊನ್ನೆ ಹಚ್ಚಿವ್ರಿ, ಈ ಬೆಳಗ್ಗೆ ಹುಳ ಬಿಡ್ಬೇಕ್ರಿ. ನೀರ್ ಹೊಡೆದಿವಿ, 2 ದಿವಸ ಬಿಟ್ಟು ಇದು ಹುಳ ಬಿಡ್ತೀವಿ. ಇದು ಹೊಳ್ಳಿ ಇದ್ರೊಳಗೆ ಹುಳ ಬಿಡುದ್ರಿ? ಹುಳ ಬಿಟ್ಟು ಅಂದ್ರೆ ಇದು ಟೋಟಲಿ ಗೊಬ್ಬರ ತಯಾರು ಮಾಡ್ತಾರೆ. ಗೊಬ್ಬರ ಅಂದ್ರೆ ಏನ್ ಅವ್ರ ಏನ್ ತಿನ್ ವೇಸ್ಟೇಜ್ ಆಗ್ತದಲ್ಲ ಅದ್ ಗೊಬ್ಬರ ತಯಾರಾಗ್ತದ್ರಿ. ಅದ್ ಮ್ಯಾಲಿಂದ ನಾವ್ ತೆಗಿತೀವಿ, ಮತ್ತ ಅಲ್ಲಿ ಡಂಪ್ ಮಾಡ್ತೀವಿ. ಆಮೇಲೆ ಇದ್ರಲ್ಲೇ ಮೆಶ್ ಮಾಡ್ಕೇಸ ಇಲ್ಲೇ ಫೈನ್ ಆಗ್ತದ್ರಿ. ಇದು ಎದಕ್ಕೆ ಉಪಯೋಗ ಆಕೈತ್ರಿ? ಇದು ಅಗ್ರಿಕಲ್ಚರ್, ಲ್ಯಾಂಡ್ಸ್ಕೇಪಿಂಗ್, ಗಾರ್ಡನಿಂಗ್, ಹೋಮ್ ಗಾರ್ಡನಿಂಗ್. ಓಕೆ. ಸೊ ನೀವ್ ನೋಡ್ತಾ ಇರ್ಬೋದು ಯಾವ ತರ ಇದು ಮೆತ್ತಗೈತಿ. ಅಂದ್ರ ನೀವ್ ಮನ್ಯಾಗ ಗಾರ್ಡನಿಂಗ್ ಅದು ಮಾಡ್ತಿರ್ಬೋದು, ಅದಕ್ಕೆ ಇದು ಬಹಳ ಉಪಯೋಗ ಐತ್ರಿ. ಮತ್ತೆ ಹೊಲ್ದಾಗ ಅದು ಗೊಬ್ಬರ ಇದು ಉಪಯೋಗ ಬಹಳ. ಬೆಳಿ ಏನೇನ್ ಅದಾವ್ರಿ? ಈಗ ಭತ್ತ, ಈಗ ಪ್ಯಾಡೆ ಐತ್ರಿ. ಈಗ ಅಂದ್ರೆ ಪ್ಯಾಡೆ ಹಾಕವ್ರಿ ಈಗ. ಇಲ್ಲಾಂದ್ರೆ ಮೇಜ್ ಇರ್ತೈತ್ರಿ. ಎಮ್ಗಳಿಗೆ ನಾವ ಮೇಜು ಗೊಂಜಾಳ ಅಷ್ಟ ಹಾಕ್ತಿವಿ. ಏನ್ ನಮ್ಗೆ ಬೇಕಲ್ಲ ಆರ್ಗ್ಯಾನಿಕ್ ಮಾಡ್ತೀವಿ. ಮತ್ ಮನಿ ಬರ್ತಾ ಕಾಯಿಪಲ್ಲೆ ಬೆಳಿತೀವಿ ಅಷ್ಟೇ ರೀ. ಎಷ್ಟ್ ಎಕರೆ ಹೊಲ ನಿಮ್ದ್ರಿ? ಇಲ್ಲಿ 2 ಎಕರೆ ಐತ್ರಿ. 2 ಎಕರೆ ಒಳಗೆ ಇದೊಂದ್ ಚಲೋ 11 ವರ್ಷ ಅದ್ ನಡ್ಸಾಕತ್ತೀರ ಅಂದ್ರೆ ಗ್ರೇಟ್ ರೀ. ಇವ್ ಎಷ್ಟ್ ಅದಾವ್ರಿ? ಇದ 9 ಪೀಟ್ಸ್ ಅದಾವ್ರಿ. 9 ಒಂದೊಂದ್ ಕಿಲೋಗೆ ಒಂದ್ 30-40 ಕಿಲೋ ಹುಳ ಬಿಡ್ತೀವಿ ಇದ್ರೊಳಗೆ. ಒಂದೊಂದೊಂದ್ ಪ್ಲಾಟ್ ಎತ್ತಿರಿ ಹೆಂಗ್ ಎತ್ತಿರದು? ಈಗ ಬಂತಂದ್ರೆ ಏನ ಮಾಡ್ತೀವಿ, ಎಲ್ಲ ಅಟ್ ಎ ಟೈಮ್ ಬರ್ತಾವ. 1 ಇಂಚ್ ಹೆಂಗ್ ಬರ್ತೈತಿ ತೆಗಿತೀವಿ. ಈಗ ಮ್ಯಾಗಿಂದ ತೆಗಿತೀವಿ. ಈಗ ಎಲ್ಲಾ ಆರ್ಡರ್ಸ್ ಎಲ್ಲ ಅಂದ್ರೆ ಮುಗ್ದೈತ್ರಿ. ಸೀಸನ್ ಇತ್ತು. ಈಗ ಆಗಸ್ಟ್ ಮೇ ನಿಮ್ಗೆ ಹೊಡೆತ ಬೀಳ್ತೇನ್ರಿ? ಮಳಿ ಆಗ್ಲಿ, ಬ್ಯಾಸ್ಗಿ, ಥಂಡಿಗೆ ಹಿಂಗೇನ್ರ? ಮಳಿ ಇತ್ತಂದ್ರೆ ಫಾರ್ಮರ್ಸ್ ಪಿಕಪ್ ಜಾಸ್ತಿ ಇರ್ತೈತಿ, ರಿಕ್ವೈರ್ಮೆಂಟ್ ಜಾಸ್ತಿ ಇರ್ತೈತ್ರಿ. ಮಳೆಗಾಲದಾಗ ಡಿಸೆಂಬರ್ ದಿಂದ ಹಾರ್ವೆಸ್ಟಿಂಗ್ ಯಾವಾಗ ಕ್ರಾಪ್ ಮಾಡ್ತಿಲ್ಲ ಅವಾಗ ರಿಕ್ವೈರ್ಮೆಂಟ್ ಜಾಸ್ತಿ ಇರ್ತೈತಿ. ಗುಡ್. ಈ ಜುಲೈದಾಗ ಸ್ವಲ್ಪ ಸ್ಟಾಪ್. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಇಂದ ಮತ್ತೆ ಸ್ವಲ್ಪ ಪಿಕಪ್ ಮಾಡ್ತೀವಿ. ಮತ್ತೆ ನಿಮ್ಮಲ್ಲಿ ಏನೇನು ಮಾಡ್ತೀರಿ? ಮತ್ತೆ ನೀವು? ನಾವ್ ಎಮ್ಗಳು ಅಂದ್ರೆ ಡೈರಿ ಫಾರ್ಮಿಂಗ್ ಐತಿ. ಡೈರಿ ಫಾರ್ಮಿಂಗ್ ಒಳಗೆ ಏನ್ರಿ ಎಮ್ಗಳು ಅಷ್ಟೇ ಮಾಡ್ತೀರಿ? ಆಕಳುಗಳು ಅದಾವ್ರಿ? ಇಲ್ಲ, ಆಕಳುಗಳು ಅದಾವ. ಎರಡ್ ಒಂದ್ ಕಿಲ್ಲಾರ್ ಐತಿ ಹಿಂದೆ. ಜಾಸ್ತಿ ಜನ ಈಗ ಆ ಜರ್ಸಿ ಅದು ಇದು ಮಾಡ್ತಾರಲ್ರಿ, ಅವ್ರು ಡೈರಿ ಕಳ್ಸ್ತಾರ, ಅವ್ರು ಜರ್ಸಿ ಮಾಡ್ಬಿಡ್ತಾರ. ಮತ್ತೆ ನಿಮ್ದ್ರಿ ಈಗ ಈ ಎಮ್ಗಳು? ನಮ್ದು ಹರಿಯಾಣ, ಮೊರಾ ಅದಾವ್ರಿ. ಗುಜರಾತಿ ಮತ್ ಮನ್ಯಾಗಿಂತ ಅದಾವ ಸ್ವಲ್ಪ. ಇದು ಗುಜರಾತ್ ರೀ, ಇದು ಹರಿಯಾಣ. ಇದು ಲೋಕಲ್ ಬ್ರೀಡ್ ಅಂದ್ರೆ ಮನೆ ಅಂತ ಇಲ್ಲಿ ಮಾಡ್ತೀವಿ. ಯಾವಾಗ ಎಷ್ಟು ವರ್ಷ ಆಯ್ತು ತಂದು ನೀವು?
ಈಗ ಮೊನ್ನೆ ತಂದಿನ್ರಿ ಎಷ್ಟ್ ಲೀಟರ್ ಕೊಡ್ತಾವ್ರಿ ಹಾಲ್ ರೀ 12-14 ಲೀಟರ್ ತನಕ ಕೊಡ್ರಿ ಪರ್ ಡೇ. ಪರ್ ಡೇ ಯಾವ ಎಮ್ಮೆ ಸೇಮ್ ಕೊಡ್ತಾರ? ಇಲ್ಲ ಕ್ವಾಲಿಟಿ ಮೇಲ್ರಿ. ಹರಿಯಾಣದವರು, ಗುಜರಾತಿ ಮತ್ ಲೋಕಲ್ 10 ಲೀಟರ್ ಮ್ಯಾಕ್ಸಿಮಮ್ ಪರ್ ಡೇ. ಇದು ಹರಿಯಾಣ ಇದು ರೀ, ಇದು ಗುಜರಾತಿ. ಎಲ್ಲ ಬೇರೆ ಬೇರೆ ವೆರೈಟಿ ಅದ. ಮರಾಠಿ ಈ ಜವಾರಿ ಬರ್ತಾವ್ರಿ, ಲೋಕಲ್ ಕರ್ನಾಳಿ ಮೈಸೂರಿನ. ಇದ್ ಮನ್ಯಾಗಿಂತ ಹೇಳಿರಿ. ಇದು ಮೇಂಟೆನೆನ್ಸ್ ಅದು ಎಷ್ಟ್ ಮಂದಿ ಇದ್ರಿ ಮಾಡಾಕಿರ್ಲಿ? ಇಲ್ಲೇ ಒಳಗಿಂದ 2 ಮಂದಿ ಅದಾರ. ಇದು ಹರಿಯಾಣ ಅದ ನೋಡ್ರಿ. ಪಂಚಕಿಲೆ ಅಂತ ಹೇಳ್ತಾರ್ರಿ. ಇದು ಏನ್ರಿ? ಇದು ಪಂಚಕಿಲೆನೆ. ಮತ್ ಇವ್ರಿ? ಇದು ಮುರಾರಿ. ಇದು ಹೆಚ್ಚು ಫ್ಯಾಟ್ ಇರ್ತದಲ್ರಿ ಇದು? ಫ್ಯಾಟ್ ಮಿಲ್ಕಿಂಗ್ ಪೀರಿಯಡ್ ಜಾಸ್ತಿ ಇರ್ತೇವ್ರಿ, ಡ್ರೈ ಪೀರಿಯಡ್ ಕಡಿಮೆ ರೀ. ಗುಡ್. ನಿಮ್ಮಲ್ಲಿ ಎಷ್ಟ್ ಲೀಟರ್ ಹಾಲು ಹೊಡ್ತದ್ರಿ ಒಂದ್ ದಿನಕ್ಕ? 200 ಲೀಟರ್ ಹೊಡ್ತೈತ್ರಿ. ಎಷ್ಟು? 200 ಲೀಟರ್ಸ್ 200 ಲೀಟರ್ ಪರ್ ಡೇ, ಬೆಳಿಗ್ಗೆ ಸಾಯಂಕಾಲ ಕೊಡಿ. ಮಸ್ತ್. 200 ಲೀಟರ್ ಪರ್ ಡೇ ಅಂದ್ರು ಒಂದ್ ಐತಿ ಚಲೋ ಇನ್ಕಮ್. ಎಲ್ಲಾ ಮಿಲ್ಕಿಂಗ್ ಇರಂಗಿಲ್ಲ, ಸ್ವಲ್ಪ ಡ್ರೈ ಇರ್ತಾವ, ಪ್ರೆಗ್ನೆನ್ಸಿ ಇರ್ತಾವ. ಇವ್ ಕಾಡಿ ಸೇಮ್ ಅದೇನ್ರಿ ಇವ್ ಎಮ್ಗಳು? ಸೇಮ್ ಅದಾವ್ರಿ. ಅಲ್ಲಿ ಏನ್ ತೋರ್ಸದ್ ಬರ್ರಿ. ಇದಕ್ಕೆ ಡ್ರೈ ಪೌಡರ್ ಎಮ್ಗಳಿಗೆ ಬೆಳಿಗ್ಗೆ ಒಂದ್ಸತಿ, ಸಾಯಂಕಾಲ. ಬೆಳಿಗ್ಗೆ 4 ಗಂಟೆ ಅಂದ್ರೆ ಸಾಯಂಕಾಲ 4 ಗಂಟೆ 2 ಟೈಮ್ ಪೌಡರ್ ಹಾಕ್ತಿವಿ. ಇದು ಹಾಕ್ತಾರೆ. ಇದ್ರಾಗ 40% ಡ್ರೈ ಪೌಡರ್ ಮಾಡಿರ್ತಿದ್ರಿ, ಮತ್ 60% ಗ್ರೀನ್ ಇರ್ತಿದ್ರಿ. ಏನೇನದಾರ ತಪ್ಪಲ್ ಇದ್ರೊಳಗ? ಇದ್ರಾಗ ಗೊಂಜಾಳ ಐತ್ರಿ, ಜೋಳ ಐತ್ರಿ, ಮತ್ತ ನೇಪಿಯರ್ 4G ನೇಪಿಯರ್ ಐತ್ರಿ, ಮತ್ ಕಡ್ಲಿ ಐತ್ರಿ, ಕಣಕಿ ಜೋಳದ ಕಣಕಿ ಅದು, ಮತ್ ಗೋಧಿ ಮ್ಯಾಗಿಂದ ಹೊಟ್ರಿ. ಚಲೋ ರೀ. ಇದು ಎಮ್ಗೋಳದ್ ಇದು ಎಷ್ಟ್ ವರ್ಷ ನಾವು ಆಡಕತ್ರಿ? ಮೊದ್ಲಿಂತ್ರ ಮೊದ್ಲಿಂದ ಐತ್ರಿ. ಮೊದ್ಲು ಗೊಂಜಾಳ ಹಾಕ್ತಿವ್ರಿ. ಈಗ ಆಕ್ಚುಲಿ ಕಾಸ್ಟ್ ವೈಸ್ ಇಂಡಿ ರೇಟ್ ಜಾಸ್ತಿ ಐತ್ರಿ. ಹೌದೌದು. ಈಗ ಗೊಂಜಾಳ ಸ್ವಲ್ಪ ಸವಿಯದಂದ್ರೆ ಗೊಂಜಾಳ ಸ್ವಲ್ಪ ಹಾಕತಿವ್ರಿ. ಗ್ರೇಟ್. ಸಿಡ್ಕೊಂಡ್ ಐತ್ರ ಅದ. ಸಿಟ್ಕೊಂಡ್ ರೀ? ಸಿಡ್ಕೊಂಡ್ ಮೊದ್ಲು ಸಿಟ್ಕೊಂಡ್ ತುಟ್ಟದ ಈಗ ಹಾಕತಿವಿ. ಈಗ ರೇಟ್ ಡೌನ್ ಐತಂದ್ರ ಹಾಕತಿವಿ. ಚಲೋ. ಮತ್ತೆ ಇಲ್ಲಿ ಹಿಂಡಿ ಹಾಕ್ತಿವ್ರಿ. ದಿನ ಇಷ್ಟ ಮಾಡಿರ್ತೀರಿ? ಮಾಡಿದ್ವಿ. ಈಗ ಒನ್ ಟೈಮ್ ರೀ, ಸಾಯಂಕಾಲದ. ಈಗ ಸಾಯಂಕಾಲ ಮತ್ ಬೆಳಿಗ್ಗೆ ಮತ್ ಸಾಯಂಕಾಲ ಮತ್ತೆ ರೀಫಿಲ್ ಮಾಡ್ತೀವಿ. ಇದ್ರಾಗ ಹತ್ತಿಕಾಯಿ ಹಿಂಡಿ, ಕಡ್ಲಿ ಚುನಿ, ತೊಗರಿ ಚುನಿ, ಎಲ್ಲಾ ಮಿಕ್ಸ್ ಇರ್ತೈತ್ರಿ. ಗೊಂಜಾಳ ಹಿಂಡಿ ಅಂದ್ರೆ ಇದು ಬೇಕರಿ ಮೇನ್ ಬೇಕಾರ. ಇದು ಮಿನರಲ್ ಮಿಕ್ಸರ್ ಇರ್ತೈತ್ರಿ ಕಾಯಮ. ಏನ್ ಮಾಡಕ್ರಿ? ಮಿನರಲ್ ಮಿಕ್ಸರ್ ಇರ್ತಾವ, ಕ್ಯಾಲ್ಸಿಯಮ್ಸ್ ಇರ್ತಾವ. ಚಲೋ ಅಂದ್ರೆ ಎಲ್ಲಾ ತರ ಇದ್ರ ಮಿಕ್ಸ್ ಮಾಡಿ ಅಂದ್ರನೇ ಫ್ಯಾಟ್ ಅಂದ್ರೆ ಹೆಲ್ದಿ, ಎಮ್ಮಿ ಹಿಂಡಿ ಹೆಲ್ದಿ ಇರ್ತಾವ್ರಿ. ಯಾವ್ರಿ? ಇದು ಮುರಾರಿ. ಮುರಾ ಮಿಕ್ಸ್ ಅದ. ಮೇಂಟೆನೆನ್ಸ್ ಅಂದ್ರೆ ಬಾಳ ಐತೆ ನಿಮ್ದು ಮಾಡ್ಬೇಕಂದ್ರೆ. ಇದೆಲ್ಲ ತಿಳಿದಿ ಅಂದ್ರೆ ನ್ಯಾಚುರಲ್ ಮಿಲ್ಕಿಂಗ್ ಮಾಡ್ತೀವಿ ನಾವು. ಅಂದ್ರೆ ಕರ್ಗೊಳಗೆ ಬಿಡ್ತೀವಿ, ಕರ್ಗೊಳಗೆ ಬಿಟ್ಟೆ ಮಿಲ್ಕಿಂಗ್ ಮಾಡ್ತೀವಿ. ನೀವು ಮಾರ್ತೀರಿ ಏನ್ ಎಮ್ಗಳು? ಎಮ್ಗಳು ಅಂದ್ರೆ ಯಾವಾಗ ಬೇಕಂದ್ರೆ ಮಾಡ್ತೀವಿ. ಹಾಲ್ ನಮ್ಗೆ ರಿಕ್ವೈರ್ಮೆಂಟ್ ಇತ್ತಂದ್ರೆ ಎಮ್ಗಳು ಚೇಂಜ್ ಮಾಡ್ತೀವಿ, ಅಂದ್ರೆ ಜಾಗ ಸಫಿಶಿಯಂಟ್ ಇರಂಗಿಲ್ಲ. ಈಗ ನೀವು ಎಮ್ಗಳು ತಂದ್ರಲ್ರಿ ಹರಿಯಾಣ ಮತ್ತೆ ಇವು ಮುರಾರದು, ಏನ್ ರೇಟ್ ಏನದಾವ್ರಿ ಸದ್ಯಕ್ಕೆ? ಸದ್ಯ ಅಂತ ಹೈ ಪೀಕ್ ಐತ್ರಿ. ಈಗ 2.5 ಲಕ್ಷ ರೂಪಾಯಿ ರೇಟ್ ಐತ್ರಿ. 2.5 ಲಕ್ಷ ರೀ ಒಂದ್ ಎಮ್ಮಿಗೆ? 15 ಲಕ್ಷ ಎಮ್ಮಿ 2 ಲಕ್ಷ ರೂಪಾಯಿ ಹೋಗೈತ್ರಿ. ನಿಮ್ಮಲ್ಲಿ ಹೈಯೆಸ್ಟ್ ರೇಟ್ ಇದ್ದಿದ್ ಯಾವ್ದು ಎಮ್ಮಿ ಐತ್ರಿ? ಐತ್ರಿ 2.5 ಲಕ್ಷ ತನಕ ಐತ್ರಿ. 2.5 ಲಕ್ಷ ಯಾವ್ದ್ರಿ ಅದು? ಅಲ್ಲ ಐತ್ರಿ. ಇದು ಯಾವ್ದ್ರಿ? ಇದು ಹರಿಯಾಣ ಮುರಾರಿ. ಅದು 2.5 ಲಕ್ಷ. 2.5 ಲಕ್ಷ ರೀ. ಅದು ಎಷ್ಟು ಲೀಟರ್ ಹಾಲು ಕೊಡ್ತದ್ರಿ? ಅದು 14 ಲೀಟರ್ ಕೊಡ್ತದ್ರಿ. 14 ಲೀಟರ್ ಕೊಡ್ತದ್ರಿ. ಸೆಕೆಂಡ್ ಲ್ಯಾಕ್ಟೇಷನ್ ರೀ. ಈಗ 4th ಲಕ್ಷ. ಎಮ್ಗೋಳ ಹಾಲು ಕಮ್ಮಿ ಕೊಡ್ತದೆ, ಆಕಳಗಳ ಹಾಲು ಕಡಿಮೆ ಕೊಡ್ತಾವ. ಬಟ್ ಫ್ಯಾಟ್ ಹೆಚ್ಚಿರ್ತದೆ ಆಕಳಕ್ಕಿಂತ ಕಂಪೇರಿಸನ್. ಕುಡಿಯಾಕ ಟೇಸ್ಟಿ ಅಂದ್ರೆ ಆಕಳ ಅಲ್ಲ, ಎಮ್ಮೆ ಅಲ್ಲ. ಎಮ್ಮೆ ಅಂತ ಲೋ ಫ್ಯಾಟ್ ಅಂದ್ರೆ ಆಕಳ ಅಲ್ಲ. ಇದು ಆಕಳ ಈಗ ಯಾಕೆ ಬಂದೈತಿ? ಇದು ಸೈವಾಲ್ ಮಿಕ್ಸ್ ಬರ್ತೈತಿ ಆಕಳ. ಇದು 8 ಲೀಟರ್ ಹಾಲು ಕೊಡುತ್ತೆ ಟೈಮ್ಗೆ. ಓಕೆ. ಈಗ ಆಕ್ಚುಲಿ ಅವ್ರದ್ದು ಈಗ ರೆಸ್ಟಿಂಗ್ ಟೈಮ್ ರೀ. ಈಗ ನಾವು ಡಿಸ್ಟರ್ಬ್ ಮಾಡತ್ತೀವಿ. ಈಗ 4 ಗಂಟೆಗೆ ಬೆಳಿಗ್ಗೆ 4 ಗಂಟೆಗೆ ಮಿಲ್ಕಿಂಗ್ ಸ್ಟಾರ್ಟ್. ಸಾಯಂಕಾಲ 4 ಗಂಟೆಗೆ ಮಿಲ್ಕಿಂಗ್ ಸ್ಟಾರ್ಟ್. ನೀವು ಮಿಷನ್ ತೆಗಿತೀರಿ ಕೈಲಿನ? ಕೈಲಿನ ತೆಗಿತೀವಿ. ಈ ಮಿಷನ್ ತೆಗಿಬಾರ್ದೇನ್ರಿ? ಅಂದ್ರೆ ಮಿಷನ್ ತೆಗೆದ್ರೆ ಏನು ಪ್ರಾಬ್ಲಮ್ ಆಗ್ತದೆ? ಇಲ್ಲ, ನಾವೇ ಟ್ರೈ ಮಾಡಿಲ್ಲ. ಈಗ ನ್ಯಾಚುರಲ್ ಅದೇ ಬೆಸ್ಟ್ ರೀ. ಯಾಕ ಮಿಷನ್ ಮತ್ತ ಅದು ಇದನ್ನು ಆಕತ್ ಅಂತಾರ್ರಿ. ಎಷ್ಟ್ ಕರ ಎಷ್ಟ್ ಅದಾವ್ರಿ ಸದ್ಯಕ್ಕೆ? ಕರ 15 ಅದಾವ್ರಿ. ಕರ ಈಗ 15 ಕರ ಅದಾವ್ರಿ. 15 ಕರ ಇವು ಎಲ್ಲ ಟೋಟಲ್ 8 ಅದಾವ್ರಿ. ಮಕ್ಕಳು ಮರೆ ಇಲ್ಲಿ ಕಿಲಾರ್ ಅದಾವ ಕಡೆ ಎಲ್ಲ ಮಿಕ್ಸ್ ಅದಾರಂಗ್ರಿ. ಇದು 14 ತಿಂಗಳದ ಹಸು ರೀ. ಇದು ಕರ 4 ಲೀಟರ್ ಹಾಲು ಕುಡಿದ. ಯಾವ್ದ್ರಿ ಇದು? ಅದು 14 ತಿಂಗಳ ಕರ ಐತ್ರಿ. ಅದು ಅಬ್ಬಾ. ಇಲ್ಲಿ ಅವ್ರಿಗೆ ನೀರು ಬಿಡ್ತೀವಿ, ಕಂಟಿನ್ಯೂ ನೀರ್ ಇರ್ತೈತ್ರಿ. ಈ ತರ ಎಲ್ಲ ಸಿಸ್ಟಮ್ ನೀರು ಬಿಡ್ತೀವಿ. ಇದಕ್ಕೆ ಎಷ್ಟು ವರ್ಷ ನೀವು ಈ ಇಂಡಸ್ಟ್ರಿ ಒಳಗೆ ಅದ್ರಿ? ನಾನು ಆಕ್ಚುಲಿ ಡಿಪ್ಲೊಮಾ ಮೆಕ್ಯಾನಿಕಲ್. ಎಲ್ಲರೂ ಇಂಜಿನಿಯರ್ಸ್ ಆಗಿದಂತಾರ ಈ ತರ ಫೀಲ್ಡ್ ಒಳಗೆ ಇಳಿತಾರೆ. ಮತ್ತೆ ನಮ್ದು ಹಳೆ ಕಸ್ಟಮರ್ಸ್ ಅಂದ್ರೆ ಕಂಟಿನ್ಯೂ ಹೋಮ್ ಬಿಸ್ನೆಸ್ ಇತ್ತು. ಅದು ನಮ್ ಡ್ಯಾಡಿನ ವರ್ಕ್ ಮಾಡ್ತಿದ್ರು ಹಂಗ ಒಂದ್ ಸೈಡ್ ಬೈ ಸೈಡ್ ಬಿಸ್ನೆಸ್ ಅಂತ ಎಮ್ಮಿ. ಮೊದಲು ಎಷ್ಟು ಇದ್ರು ಫಸ್ಟ್ ಸ್ಟಾರ್ಟ್? ಫಸ್ಟ್ ಒಂದ್ 10 ಇದ್ರಿ. 10 ಗಂಟೆ ಅಷ್ಟೇ ಇದ್ರಿ. ಅಲ್ಲಿಂದ ಸ್ಟಾರ್ಟ್ ಆಗಿ ಈಗ ಮತ್ತೆ ನೀವೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೊತ ಹೋಗಿರಿ, ಆಡ್ ಮಾಡ್ಕೊತ ಹೋಗ್ರಿ. ಕಸ್ಟಮರ್ಸ್ ಆಡಿಂಗ್ ಹಂಗಾಗತ್ತಲ್ಲ ಅಲ್ಲಿಂದ ಎಪ್ಪು ಆಡಿಂಗ್ ಆಗತ್ತ.
ಹಾಲ್ ಏನ್ ಮಾಡ್ತೀರಿ ಇದ್ರದ್ದು? ಎಲ್ಲ ಕೌಂಟರ್ ಸೆಲ್ಲಿಂಗ್ ನಮ್ದು 80 rupees per liter ಕೊಡ್ತೀವಿ. ಬರ್ತಾರ್ರಿ ಒಯ್ತಾರ ಹಾಲದು. ಅಂದ್ರೆ ಕ್ವಾಲಿಟಿ ಹಾಲ್ ಕೊಡ್ತೀವಲ್ಲ ಅದ ಕಸ್ಟಮರ್ ಹೋಯ್ತಾರ. ಏನ್ ಹೊಟ್ಟೆ ಪೂರ ಇದು? ಇದು ಡ್ರೈ ಹೊಡ್ರಿ. ಇದು ಗೋಧಿ ಹೊಟ್ಟೆಲ್? ಗೋಧಿ ಹೊಟ್ರಿ ಎಲ್ಲ ಗೋಧಿ ಹೊಟ್ರಿ. ಅಂದ್ರೆ ಸೀಸನ್ದಾಗ ನಾವು ಸ್ಟಾಕ್ ಮಾಡಿ ಇಡ್ತೀವಿ. ಯಾವ ತರ ಹೊಟ್ಟೆ ಹಾಕ್ತಿರಿ ಎಲ್ಲಾಯ್ಕು? ಇದಕ್ಕ ಗೋಧಿ ಹೊಟ್ಟ ಹಾಕ್ತಿವಿ, ಕಡ್ಲಿದ್ ಹಾಕ್ತಿವಿ. ಇದಕ್ಕೆ ಕಂಟಿನ್ಯೂ ಉಪ್ಪು ಹಾಕ್ತಿವ್ರಿ. ಉಪ್ಪು ಯಾಕೆ ಹಾಕ್ತಿರಿ ಇದಕ್ಕೆ? ಉಪ್ಪು ಅಂದ್ರೆ ಸ್ವಲ್ಪ ನೀರ್ ಹಾಲ್ ಜಾಸ್ತಿ ಕೊಡ್ತಾವ್ರಿ. ಸೋಡಾನು ಹಾಕ್ತೀನಿ, ಕಂಟಿನ್ಯೂ ಸೋಡಾನು ಹಾಕ್ತಿವಿ. ಇಲ್ಲ ಐತ್ ನೋಡ್ರಿ, ಮಿಕ್ಸ್ ಐತಿ ಉಪ್ಪಿದ್ರ. ಉಪ್ಪಿತ್ತಂದ್ರ ಸ್ವಲ್ಪ ನೀರದು ಜಾಸ್ತಿ ಕೊಡ್ತಾರ. ಇದು ಮಿನರಲ್ ಮಿಕ್ಸರ್ ರೀ. ಇಲ್ಲಿ ಏನದು? ಮಿನರಲ್ ಮಿಕ್ಸರ್ ರೀ. ಇದಕ್ಕೆ ಕಂಟಿನ್ಯೂ ಡೈಲಿ ಮಿನರಲ್ ಮಿಕ್ಸರ್ ಹಾಕ್ತಿವ್ರಿ. ಇಲ್ಲೇ ಗ್ರೀನ್ ಪೌಡರ್ ಮಾಡ್ತೀವಿ. ಯಾಕಂದ್ರೆ ಇಲ್ಲೂ ಬೆಡ್ಸರ್ ಇದೆ, ವರ್ಮಿ ಕಂಪೋಸ್ಟ್ ಹೊರಗ. ಇದು ಮಳೆಗಾಲದಾಗ ನಡಂಗಿಲ್ಲ, ಬರೀ ಬಿಸ್ಲಾಗ ಅಷ್ಟೇ ಮಾಡ್ತೀವಿ. ಅದು ಜಾಗ ಸಫಿಶಿಯಂಟ್ ಆಗಂಗಿಲ್ಲ ಅಲ್ಲಿ ಮಾಡ್ತೀವಿ. ಇದು ಕೌಡಂಗ್ ರೀ, ಇದು ಸೇಮ್. ಇಲ್ಲೂ ಅಲ್ಲಿ ಬಿಸ್ಲಾಗ ಇಲ್ಲೇ ಮಾಡ್ತೀವ್ರಿ. ಎಲ್ಲ ಬಿಸ್ಲಾಗ ಇಲ್ಲಿ ಮಾಡ್ತೀವಿ. ಸ್ವಲ್ಪ ಅಂದ್ರೆ ಎರೆಹುಳ ಗೊಬ್ಬರದ ಪ್ರೊಡಕ್ಷನ್ ಅಷ್ಟ ಒಳಗ ಅಷ್ಟ ಆಗಂಗಿಲ್ಲ, ಇಲ್ಲೇನು ಮಾಡ್ತೀವಿ. ಮತ್ತೆ ಇಲ್ಲೇ ಎಲ್ಲ ಗ್ರೀನ್ ಪೌಡರ್ ಮಾಡ್ತೀವಿ. ಅಲ್ಲಿ ಮಣಿಪುರದ ಕಾಯಿಪಲ್ಲೆ ಮಾಡ್ತೀವಿ ಆಚೆ ಕಡೆ ಫ್ಲೋಟ್ದಾಗ. ಎಲ್ಲ ಆರ್ಗ್ಯಾನಿಕ್ ಮಾಡ್ತಿರ. ಇನ್ನು ಏನ್ ಇದ್ರೊಳಗೆ ಆಡ್ ಮಾಡಾರ್ದ್ರೆ ಏನ್ ಜಾಗ ಇಲ್ಲಿ? ಇಲ್ಲ ಎಷ್ಟು ಸಫಿಶಿಯಂಟ್ ರೀ. ಸಫಿಶಿಯಂಟ್ ಐತ್ರಿ. ಲೇಬರ್ ಸಮಸ್ಯೆ ಆಗ್ತಾವ್ರಿ. ಸ್ವಲ್ಪ ಲೇಬರ್ ಸಿಗುದು ಪ್ರಾಬ್ಲಮ್ ಆಗ್ಬಿಡ್ತದ್ರಿ. ಮತ್ತೆ ತೊಳಿತಿರ್ತೀರಿ ನೀವು? ಎಷ್ಟು? ಬೆಳಿಗ್ಗೆ ಒನ್ ಟೈಮ್, ಸಿಂಗಲ್ ಟೈಮ್ ಡೈಲಿ ತೊಳಿತೀರಿ? ತೊಳಿತೀವ್ರಿ. ಡೈಲಿ ಸ್ವಚ್ಛತೆ ಇಡ್ತೀರಿ? ಸ್ವಚ್ಛ ಬೆಳಿಗ್ಗೆ ಒನ್ ಟೈಮ್ ಇರತೈತ್ರಿ. ಏನ್ ಹುಳ ಇವು? ಇದು ಪೂರ ಇದೈತೇನ್ರಿ ಹೆಂಡಿ? ಹೆಂಡಿದಿಂತ್ರ ಹುಳ ತರಕ ತಾನ? ಇಲ್ಲಿ ಬಾಳ ಮಂದಿ ಎದಕ್ಕತ್ತು ಹೋಯ್ತಾರ ಇದೆಲ್ಲ? ಇದು ಅವ್ರ ಪ್ಲಾಂಟ್ ಮಾಡಕ್ ಬೇಕಂದ್ರೆ ಅವ್ರು ಹೋಯ್ತಾರ್ರಿ. ಈ ತರ ನೀವ್ ಹೆಂಗ್ ಮಾಡಿರ ಅದು ಅವ್ರಿಗೆ ಪ್ರೊಡಕ್ಷನ್ ಮಾಡಕ ಅವ್ರು ಹೋಯ್ತಾರ್ರಿ. ಅಂದ್ರೆ ಇವ್ ಮರಿ ಹಾಕ್ತಾವೇನ್ರಿ? ಮರಿ ಆಗ್ತಾವ, ಮಲ್ಟಿಪಲ್ಸ್ ಆಗ್ತಾವ್ರಿ. ಇದಕ್ಕೂ ಮೇಲ್ ಫೇಮಸ್ ಇರ್ತಾವ್ರಿ. ಎಲ್ಲಾ ಮೆಚುರಿಟಿ ಜನರೇಟ್ ಆಗ್ತಾವ್ರಿ. ಇದ್ರ ಕಾಲ್ಮನ್ ಎಷ್ಟು ದಿನಗಟ್ಟಿ ಇರ್ತದ್ರಿ? ಕಂಟಿನ್ಯೂ ಒಂದ್ ಲೈಫ್ ಲಾಂಗ್ ಅಷ್ಟ ಇದು ಹೇಳ್ತಾರ. 3 ವರ್ಷ ಇರ್ತದ. ಜರ್ಮಿನೇಷನ್ ಆಗ್ಬಿಟ್ಟಿದ್ರ ಅದು. ಹೌದೌದೌದು. ಈಗ ಅವರು ಹೊಲ ಐತಿ, ಅವರು ಮಾಡಕ ಒಂದ್ ದಿನಕ್ಕೆ ಎಷ್ಟು ಕೆಜಿ ಮಾರ್ತಿರ್ಬೋದು? ಹಂಗೇನಿಲ್ಲ, ಇವತ್ತ ಐತ್ರಿ ಅದ. ಬಿಟ್ಟು ಇವತ್ತು ಮಾರತ್ತೀವಿ. ಈಗ ಹಂಗೆ ರೆಗ್ಯುಲರ್ ಇರಂಗಿಲ್ಲ, ಯಾವ ಬಂದ್ರ ಅಷ್ಟೇ. ಡೈಲಿ ಅಂದ್ರೆ ಮ್ಯಾಕ್ಸಿಮಮ್ ವರ್ಮಿ ಕಂಪೋಸ್ಟ್ ಹೋಗೋದು ಮ್ಯಾಕ್ಸಿಮಮ್. ಸತಿ 12 ಕಿಲೋ ತನಕ ಹಾಕ್. ಪಾಟೀಲ್ ಆರ್ಗ್ಯಾನಿಕ್ ಮೆನ್ಯೂರ್ಸ್, ಅರ್ತ್ ವಾರ್ಮ್ಸ್ ಅಂಡ್ ಡೈರಿ ಫಾರ್ಮ್. ಈ ತರ ಹಾಲ್ನು ಕೂಡ ಇಲ್ಲಿ ಕೊಡ್ತಾರ್ರಿ. ಇಲ್ಲೇ ಡೈರೆಕ್ಟ್ ಇಲ್ಲೇ ಮಾರ್ತೀರೇನ್ರಿ? ಇಲ್ಲೇ ಕೌಂಟರ್ ಸೆಲ್ಲಿಂಗ್ ಅಲ್ಲೇ ಮಾಡ್ಬಿಡ್ತೀವಿ. ಇಲ್ಲೇ ಬಂದು ಹೋಯ್ತಾರ ಮಂದಿ? ಇಲ್ಲೇ ಬಂದು ಹೋಯ್ತಾರ. ಸಾಯಂಕಾಲ 6 to 7, ಮತ್ತೆ ಬೆಳಿಗ್ಗೆ 7 to 8:30 ತನಕ ಇಲ್ಲೇ ಹಾಲು ಕಂಟಿನ್ಯೂಸ್ಲಿ ಇರ್ತದೆ. ಸ್ವಲ್ಪ ಹೋಮ್ ಡೈರಿ ಸ್ವಲ್ಪ ಅದಾವ್ರಿ, ಕಸ್ಟಮರ್ ಅಷ್ಟೇ ಹೋಮ್ ಡೈರಿ. ಅಂದ್ರೆ ಇನ್ನು ಹೆಚ್ಚಿಗೆ ಕಸ್ಟಮರ್ ಬಂದ್ರು ಕೂಡ ನೀವು ಕೊಡ್ತೀರಿ? ಇಲ್ಲ, ಲಿಮಿಟೆಡ್ ಅಷ್ಟೇ. ಲಿಮಿಟೆಡ್. ಈಗ ಇನ್ನ ಅಂದ್ರೆ ಬಂದ್ರೆ ನಡೀತದ? ಅಂದ್ರೆ ಈಗ ಅಷ್ಟ ಎಲ್ಲಾ ಫುಲ್ ಇಲ್ಲ ಈಗ ಆಕ್ಚುಲಿ. ಮತ್ತೆ ಹಿಂದೆ ಗಾರ್ಡನ್, ಹೋಮ್ ಗಾರ್ಡನಿಂಗ್ ಹಿಂಗ್ ಪ್ಯಾಕೆಟ್ಸ್ ಇರ್ತಾವ ನಮ್ದು. ಹೋಮ್ ಗಾರ್ಡನಿಂಗ್ ನರ್ಸರಿದವ್ರು ಒಯ್ತಾರ. ಈಗ ಎಲ್ಲ ನೀವು ಒಬ್ರ ಹ್ಯಾಂಡಲ್ ಮಾಡ್ತಾರೆ? ಇಲ್ಲ, ಅದಾರ ರೆಡಿ ಅದಾರ. ಇಲ್ಲ, ಇಂಡಿಯನ್ ರೂಮ್ ರೀ ಇದು. ಇರ್ತೀವಿ, ಕಡ್ಲಿದ್ ಹಾಕ್ತಿವಿ. ಕಡ್ಲಿ ಒಟ್ಟು ನುಚ್ಚ, ಮೇಜ್, ಪೆಂಡಿ ಇಷ್ಟೆಲ್ಲ ಹಾಕ್ತಾರೆ. ಎಲ್ಲ ಹಾಕ್ತಿವಿ. ಇದು ಮೇನ್ ಸ್ವಚ್ಛತಾ ಇಟ್ಟಿರ್ಲ, ಅದು ಮೇನ್ ಇಂಪಾರ್ಟೆಂಟ್ ರೀ. ನಿಮ್ದು ಎಲ್ಲಿ ಲೊಕೇಶನ್? ಇದು ಎರೆಹುಳ ಗೊಬ್ಬರ ಯಾರು ಬೇಕಾಗಿದ್ರೆ ಇಲ್ಲಿ ಎರೆಹುಳ ಬೇಕಾಗಿದ್ರೆ ಮತ್ತೆ ಏನ್ ಲೊಕೇಶನ್ ಹೇಳ್ಬೇಕು? ನಮ್ದು ಪಾಟೀಲ್ ಫಾರ್ಮ್ ಹೌಸ್, ಬಾಕ್ಸೈಟ್ ರೋಡ್, ಕುಮಾರಸ್ವಾಮಿ ಹತ್ರ, APMC ಮಾರ್ಕೆಟ್ ಇಂದ 3 ಕಿಲೋಮೀಟರ್ ಸಮೀಪ ಐತ್ರಿ. ಕಾಂಟ್ಯಾಕ್ಟ್ ನಂಬರ್ ಯಾರ್ಯಾರಿಗೆ ಏನೋ ಬೇಕಾಗಿದ್ರ ಇಲ್ಲಿ ಬಂದ್ ಅನ್ನಾರ ಕಡೆ ಬೈರಿ. ಸೊ ಇಲ್ಲಿ ಎರೆಹುಳ ಗೊಬ್ಬರ ಮತ್ತೆ ಹಾಲ್ನು ಕೂಡ ಸಿಗ್ತೈತಿ. ಮತ್ತೆ ಒಳ್ಳೆ ಎಮ್ಗೊಳತ್ತು ನೀವು ಸದ್ಯಕ್ಕೆ ನೋಡಿರ್ಬೋದು.